ಐದನೇ ಬಾರಿ ಎಸ್ತನ ಚೆಂಡು ಓಟಗಳಿಗೆ ಅವಕಾಶ ಮಾಡಿಕೊಡ್ತಾ ಇಲ್ಲ. ಸುಂದರದ ಎಸ್ತ ಮುಂದುವರಿಕೆ ಕಾಣ್ತಾ ಇದೆ. ಪ್ರಸ್ತುತ ಆರಂಭಿಕ ಓವರ್ನಲ್ಲಿ ಬಹಳಷ್ಟು ಅತ್ಯುತ್ತಮ ಎಚ್ಚರಿಕೆ ಮಾಡ್ತಾ ಇರುವಂತಹ ಎಸ್ತಗಾರ ಮಂಜು. 5 ಎಸ್ತುಗಳಲ್ಲಿ ಕೇವಲ 1 ಓಟವನ್ನು ಬಿಡ್ಕೊಡ್ತಾ ಇದ್ದಾರೆ. ಈ ನಡುವೆಗ ತನ್ಮೂಲಕ ಸುಧಾರ್ಥ ಹೊಡೆತವನ್ನು ದಾಖಲಿಸ್ತಾ ಇದ್ದಾರೆ. ನೋಬಾಲ್ ಸೂಚನೆ ಬರ್ತಾ ಇದೆ. ನೋಬಾಲ್ ಪ್ಲಸ್ 2. 3 ಓಟಗಳ ಸೇರ್ಪಡೆ ದಾಖಲಾತಿಯನ್ನು ಕಾಣುತ್ತದೆ. ನಗದ ಚಟಿಗೆ ಅವಕಾಶ ಮಾಡಿಕೊಟ್ರು ಮಂಜು. ಈ ಹಿಂದಿನ 5 ಎಸೆತಗಳಲ್ಲಿ ಬಹಳಷ್ಟು ಅತ್ಯುತ್ತಮ ಎಚ್ಚರಿಕೆ ಮಾಡಿರ್ತಕ್ಕಂಥ ಆರಂಭಿಕ ಟ್ರಂಪ್ ಕಾರ್ಡ್ ಬಾಲರ್ ಈಗ ಅತಿ ಬಾಸ್ನಲ್ಲಿ ಫ್ರೀಟ್ಗೆ ಅವಕಾಶ ಮಾಡಿಕೊಡ್ತಾ ಇದ್ದಾರೆ. ಇಲ್ಲಿ ಫಸ್ಟ್ ಬಾಲ್ ಸೂಚನೆ ಎಂಬುದಾಗಿ ನೇರ 3ನೇ ನಿರ್ಣಾಯಕರು ತಿಳಿಸ್ತಾ ಇದ್ದಾರೆ. ಪ್ರಸ್ತುತ ಮೊದಲ ಓವರ್ ಮುಕ್ತಾಯವನ್ನು ಕಂಡಿರ್ತಕ್ಕಂಥ ಆರಂಭಿಕ ಹಂತದ 6 ಎಸೆತಗಳ ಮುಕ್ತಾಯದ ಬಳಿಕದಲ್ಲಿ ತರದ ಮೊತ್ತ 3 ಓಟಗಳಿಗೆ ತಲುಪ್ತಾ ಇದೆ. ಪ್ರಾಮುಖ್ಯತೆ ಮೊದಲ ವಿಕೆಟ್ ಸಾಗಾಟವನ್ನು ಕಂಡಿರುವ ತಂಡ ರಾಯಚೂರಿನ ಹುಡುಗರು. ಪ್ರಸ್ತುತ ಬಹಳಷ್ಟು ಅತ್ಯುತ್ತಮ ರೀತಿಯಲ್ಲಿ ಸಾಗ್ತಾ ಇರುವಂತಹ ಪಂದ್ಯಾಕೂಟ. ಈ ಟೂರ್ನಮೆಂಟ್ ಅಲ್ಲಿ ಸರಣಿ ಶ್ರೇಷ್ಠ ಪ್ರಶಸ್ತಿ ರೂಪದಲ್ಲಿ ಬೈಸಿಕಲ್ ನೀಡಿ ಗೌರವಿಸ್ತಾ ಇದ್ದಾರೆ. ಅತ್ಯುತ್ತಮ ದಾಟಗಾರ ಪ್ರಶಸ್ತಿಯಾಗಿ ಬೆಸ್ಟ್ ಬ್ಯಾಟ್ಸ್ಮನ್ ಪ್ರಶಸ್ತಿಯಾಗಿ ಬ್ಯಾಟ್ ನೀಡಿ ಗೌರವಿಸ್ತಾ ಇದ್ದಾರೆ. ಅತ್ಯುತ್ತಮ ಎಸೆತಗಾರರಿಗೆ ಶೂಸ್ ಅನ್ನು ನೀಡಿ ಗೌರವಿಸ್ತಾ ಇರುವಂತಹ ಸಂಸ್ಥೆ ಕೂಡ KVR ಜೂನಿಯರ್ಸ್ ಟ್ರೋಫಿ 2025 ಆಯೋಜಕರು. ಕಳೆದ 3 ಬಾರಿಯಲ್ಲಿ ಗುಂಜೂರು ಕ್ರೀಡಾಂಗಣದಲ್ಲಿ ಬಹಳಷ್ಟು ಒಂದು ಹಗಲು ರಾತ್ರಿ ಪರ್ಯಟವನ್ನು ನಡೆಸಿರುವಂತಹ KVR ಸಂಸ್ಥೆ ಕೂಡ ಸ್ಟೇಟ್ ಮತ್ತು ನಾನ್ ಸ್ಟೇಟ್ ಮಾದರಿಯಲ್ಲಿ ಪರ್ಯಟವನ್ನು ನಡೆಸಿದ್ರು. ಇಲ್ಲಿ ವರ್ತೂರು ಹೈಸ್ಕೂಲ್ ಕ್ರೀಡಾಂಗಣದಲ್ಲಿ ಬಹಳಷ್ಟು ದಾಖಲೆ ಮಾಡಿದ ಪಂದ್ಯಾಟವನ್ನು ನಡೆಸ್ತಾ ಇದ್ದಾರೆ. ಮೂರು ನಿಮಿಷಗಳ ಆಟ ಮುಕ್ತಾಯವನ್ನು ಕಾಣ್ತಾ ಇದೆ. ಶಾಹಿದ್ ಹಸದ ಚೆಂಡು ತನ್ಮೂಲಕ ಸುಂದರ ಹೊಡೆತವನ್ನು ದಾಖಲಿಸ್ತಾ ಇದ್ದಾರೆ. ಮಿಡ್ ವಿಕೆಟ್ ಮೇಲ್ಭಾಗದಲ್ಲಿ 1 ಓಟಗಳಿಗೆ ಅವಕಾಶ ಮಾಡಿಕೊಟ್ಟರು. 1 ಓಟದ ಸೇರ್ಪಡೆ ದಾಖಲಾತಿಯನ್ನು ಕಾಣ್ತಾ ಇದೆ. ತರದ ಮೊತ್ತ ಕೂಡ 4ಕ್ಕೆ ತಲುಪ್ತಾ ಇದೆ. 4 ಫಾರ್ ದಿ ಲಾಸ್ ಆಫ್ 1. ನಗದದ ಚೆಂಡು ನೋಬಾಲ್ ಸೂಚನೆ ರವಾನಿಸ್ತಾ ಇದ್ದಾರೆ. ಅನಿರೀಕ್ಷಿತ ರನ್ನ ಸೇರ್ಪಡೆ ನಡುವೆ ಈಗ ಫ್ರೀಟ್ ಅವಕಾಶ ಕೂಡ ಲಭಿಸ್ತಾ ಇದೆ. ನೋಬಾಲ್ +1 ಫ್ರೀಟ್ ಅವಕಾಶ ಲಭಿಸ್ತಾ ಇದೆ. ಈ ಪಂದ್ಯಾಕೂಟಕ್ಕೆ ಬಹಳಷ್ಟು ನಮ್ಮ ಆಯೋಜಕರ ಜೊತೆಗಾಗಿ ಬಹಳಷ್ಟು ಸಹಕಾರ ನೀಡಿದವರು, ನಮ್ಮ ಆಯೋಜಕರ ಜೊತೆಗೆ ಹೆಗಲಾಗಿ ನಿಂತವರು, ಬಾಲ 11 ತಂಡವನ್ನು ಕಟ್ಟಿಕೊಂಡು ಕೂಡ ಪಂದ್ಯಾಟವನ್ನು ಆಡಿದವರು ಜಿಂಬಲ್ ಅಣ್ಣವರು ಪಂದ್ಯಾಕೂಟದ ವೀಕ್ಷಣೆ ಮಾಡ್ತಾ ಇದ್ದಾರೆ. ಅವರಿಗೆ ನಮ್ಮ KVR ಸಂಸ್ಥೆ ಪರವಾಗಿ ನಾವು ಧನ್ಯವಾದಗಳನ್ನ ಕೃತಜ್ಞತೆಗಳನ್ನ ಸಮರ್ಪಿಸ್ತಾ ಇದ್ದಾವೆ.
ಹಾಗೇನೆ ಮದನ್ ರೆಡ್ಡಿ ಅವರು ಕೂಡ ಪಂದ್ಯ ಕೊಡದ ವೀಕ್ಷಣೆ ಮಾಡ್ತಾ ಇದ್ದಾರೆ. ವರ್ತೂರು ಸ್ಪೋರ್ಟ್ಸ್ ಕ್ಲಬ್ನ ಮತ್ತೋರ್ವ ಸದಸ್ಯರು ಕೂಡ ಅವರಿಗೆ ಕೂಡ ನಾವು ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದಾವೆ. ಬಹಳಷ್ಟು ಹಿರಿಯ ಆಟಗಾರರ ಜೊತೆಗಾಗಿ ಯುವ ಆಟಗಾರರು ಸೇರಿಕೊಂಡು ಒಂದು ಪರ್ಯಾಟವನ್ನು ನಡೆಸ್ತಾ ಇದ್ದಾರೆ. ಒಂದೊಡ್ಡ ಸೇರ್ಪಡೆ ಮಾತ್ರ ದಾಖಲಾತಿಯನ್ನು ಕಾಣ್ತಾ ಇದೆ. ತರದ ಮತ ಕೂಡ 8ಕ್ಕೆ ತಲುಪ್ತಾ ಇದೆ. ಮೂರನೇ ಬಾರಿ ಶಾಹಿದ್ ರವಿಗೆ ಚೆಂಡು ಸುಂದರ ಹೊಡೆತವನ್ನು ದಾಖಲಿಸ್ತಾ ಇದ್ದಾರೆ. 2 ಓಟಗಳ ಸೇರ್ಪಡೆ, 2 ಓಟಗಳ ದಾಖಲಾತಿಯನ್ನು ಕಾಣ್ತಾ ಇದೆ. ತರದ ಮೊತ್ತ ಕೂಡ 10ಕ್ಕೆ ತಲುಪ್ತಾ ಇದೆ. ಅಂತಿಮ 3 ಎಸೆತಗಳು 2ನೇ ಓವರ್ನಲ್ಲಿ ಬಾಕಿ ಉಳಿತಾ ಇದೆ. ಸುಂದರತೆ ಆಟವನ್ನು ದಾಖಲಿಸ್ತಾ ಇದ್ದಾರೆ. ಔಟರ್ ಹಿಡಿದ ಚೆಂಡು, 1 ಓಟದ ಸೇರ್ಪಡೆ ಮಾತ್ರ ದಾಖಲಾತಿಯನ್ನು ಕಾಣ್ತಾ ಇದೆ. ಪ್ರಸ್ತುತ 2ನೇ ಓವರ್ನ 4 ಎಸೆತಗಳ ಮುಕ್ತಾಯವನ್ನು ಕಾಣ್ತಾ ಇದೆ. ತಡದ ಮೊತ್ತ ಕೂಡ 11. 5ನೇ ಎಸೆತಕ್ಕಾಗಿ ಮತ್ತೆ ಶಾಹಿದ್. ಬೆರಸಿನ ಹೊಡೆತವನ್ನು ದಾಖಲಿಸುವ ಪ್ರಯತ್ನ ಮಾಡ್ತಾ ಇದ್ದಾರೆ. ತನ್ಮೂಲಕ ವೈಡ್ ಲಾಗ್ ಆಫ್ ಸೀಮರ ಕಚರ ಕ್ರಮಿಸ್ತಾರೆ. ಬೌಂಡ್ರಿ $15 for the loss of 2. ಹೊಸ ಬಾಲ್ ಅರ್ಷಾದ್ 1 ಓಟಗಳಿಗೆ ಅವಕಾಶ ಮಾಡಿಕೊಡ್ತಾ ಇದ್ದಾರೆ. ಜರ್ಸಿ ನಂಬರ್ 17 ಅರ್ಷಾದ್ SRK ಭಾಗದಲ್ಲಿ. ಹೋದರೆ ಆವರಿಸಿಕೊಂಡು ಬೆರೆಸಿನ ಹೊಡೆತವನ್ನು ದಾಖಲಿಸಲು ಪ್ರಯತ್ನ ಮಾಡ್ತಾ ಇದ್ದಾರೆ. ಶಾರ್ಟ್ ಲೆಗ್ ಮೇಲ್ಭಾಗದಲ್ಲಿ ಒಂದೋಟದ ಸೇರ್ಪಡೆ ಮಾತ್ರ ದಾಖಲಾತಿಯನ್ನು ಕಾಣ್ತಾ ಇದೆ. ತಡದ ಮೊತ್ತ 17. ಅಲ್ಲಿ ಗ್ಲೋಬಲ್ ವಾರಿಯರ್ಸ್ ಕ್ಯಾಪ್ಟನ್ ಅಣ್ಣ ಟಾಸ್ಕ್ ಆಗಿ ಬನ್ನಿ. ಗ್ಲೋಬಲ್ ವಾರಿಯರ್ಸ್ ಕ್ಯಾಪ್ಟನ್ ಡಾಟ್ ಬಾಲ್ ಸೇರ್ಪಡೆ ಮುಂದುವರಿಕೆ ಕಾಣ್ತಾ ಇದೆ. 4ನೇ ಎಸೆತ. ಅರ್ಷಾದ್ ಎಸೆದ ಚೆಂಡು ಬಳಸುವ ಎಸೆತ ಓಟಗಳಿಗೆ ಅವಕಾಶಗಳು ಬರ್ತಾ ಇಲ್ಲ. ಪ್ಯಾಡ್ ಮೇಲೆ ಪಡ್ಕೊಳ್ತಾ ಇದೆ. ಡಾಟ್ ಬಾಲ್ ಸೇರ್ಪಡೆ. ಐದನೇ ಬಾರಿ ಎಸೆದ ಚೆಂಡು ಓಟಗಳಿಗೆ ಅವಕಾಶ ಮಾಡಿಕೊಡ್ತಾ ಇಲ್ಲ. ಅರ್ಷಾದ್ ಈ ನಡುವೆ ಬಹಳಷ್ಟು ಮತ್ತೆ ನೆಸಾರಿಕೆಯನ್ನು ಮಾಡ್ತಾ ಇದ್ದಾರೆ. ತಡದ ಮೊತ್ತ 17ರಲ್ಲಿ ಸ್ಥಗಿತವನ್ನು ಕಾಣ್ತಾ ಇದೆ. 17.
ಅಂತಿಮ ಎಸೆತ ಬಿರುಸಿನ ಹೊಡೆತವನ್ನು ದಾಖಲಿಸಬಲ್ಲ ಪ್ರಯತ್ನ ಸುಲಭದ ಕ್ಯಾಚ್ ಅನ್ನ ಈಗ ಲಾಗಲ್ ಬೆಲ್ಬಾದಲ್ಲಿ ಪಡ್ಕೊಳ್ತಾ ಇದ್ದಾರೆ. 3ನೇ ವಿಕೆಟ್ ಪತನ. ರಿವರ್ಸ್ ಶಾಟ್ ದಾಖಲಾದರೆ ಕಡಬಲ ಪ್ರಯತ್ನ ತರ್ಬಲಕ ಮತ್ತೊಂದು ವಿಕೆಟ್ ಪತನ. ಅಂತಿಮ ರಸ್ತೆಗಳು ಮಾತ್ರ ಬಾಕಿ ಉಳಿತಾ ಇದೆ. ನಾನೇ ಎಸೆತ ಮೊದಲ ಎಸೆತ ಪ್ಯಾಡ್ ಮೇಲೆ ಪಡ್ಕೊಳ್ತಾ ಇದೆ. ಓಟಗಳಿಗೆ ಅವಕಾಶಗಳು ಬರ್ತಾ ಇಲ್ಲ. ಇನ್ನು ಕೇವಲ 1 ನಿಮಿಷ ಮಾತ್ರ ಬಾಕಿ ಉಳಿತಾ ಇದೆ. 5 ಎಸೆತಗಳ ಮುಕ್ತಾಯವನ್ನು ಕಾಣಬೇಕು. ಸುಂದರತೆ ಆಟವನ್ನು ದಾಖಲಿಸ್ತಾ ಇದ್ದಾರೆ. ಲೆಗ್ ಲಾಗ್ಸ್ ಮಾಡುವ ಮುಖಾಂತರವಾಗಿ ಕ್ಷೇತ್ರ ಸಡ ಸ್ವಲ್ಪ ಮಟ್ಟಿಗೆ ವೈಫಲ್ಯ ತರ ಕಾಣ್ತಾ ಇದೆ. ಒಂದೋಟದ ಸೇರ್ಪಡೆ 1 ನಿಮಿಷದ ಒಳಗಾಗಿ ಅಂತಿಮ 4 ಎಸೆತಗಳ ಮುಕ್ತಾಯವನ್ನು ಕಾಣಬೇಕಾಗಿದೆ. ಇಲ್ಲವಾದ ಪಕ್ಷದಲ್ಲಿ 30 ಗಜಗಳ ಒಳಭಾಗದಲ್ಲಿ ಮತ್ತೆ ಎರಡು ಆಟಗಾರರು ಕ್ಷೇತ್ರ ಸಡನ ಮಾಡಬೇಕಾಗಿದೆ. ಮೂರನೇ ಬಾರಿ ಎಸೆದ ಚೆಂಡು ಬಹಳ ಸುಮತ ಎಸೆತ. ಈ ನಡುವೆ ಈಗ ಮತ್ತೆ ಡಾಟ್ ಬಾಲ್ ಸೇರ್ಪಡೆ. ಲಾಸ್ಟ್ 3 ಬಾಲ್ ಟು ಗೋ.
30 ನಿಮಿಷ 30 ಸೆಕೆಂಡ್ಗಳು ಮಾತ್ರ ಬಾಕಿ ಉಳಿತಾ ಇದೆ, ಗಮನಿಸಿ. ನಾಲ್ಕನೇ ಬಾರಿ ಹೆಸರ ಚೆಂಡು ಸುಂದರ ನೆಸ್ತ, ಮತ್ತೆ ಓಟಗಳು ಬರ್ತಲ್ಲ. ಅಂತಿಮ ಓವರ್ನಲ್ಲಿ ಬಹಳಷ್ಟು ಮತ್ತೆ ನೆಸ್ತ ಮುಂದುವರಿಕೆ ಕಾಣ್ತಾ ಇದೆ. ಲಾಸ್ಟ್ ಬಾಲ್, ಲೆಗ್ ಬೈ ಸೇವನೆ, ಟೈಮ್ ಔಟ್. ಈ ನಡುವೆಗ ಎರಡು ಆಟಗಾರರು 30 ಗಜಗಳ ಒಳಭಾಗದಲ್ಲಿ ಕಾಯಕರ ಮಾಡಬೇಕು, ಗಮನಿಸಿ. 30 ಯಾರ್ಡ್ ಸರ್ಕಲ್ ಒಳಗಡೆ ಎರಡು ಆಟಗಾರರು. ಅಂತಿಮ ಎಸೆತ, ಓಟಗಳಿಗೆ ಅವಕಾಶ ಮಾಡಿಕೊಡ್ತಾ ಇಲ್ಲ. ಬಹಳಷ್ಟು ಮತ್ತೆ ನಿಸ್ತಾರಕ್ಕೆ ನಾನೇ ಮಾಡಿದ್ರು. ಪ್ರಸ್ತುತ ಮೊದಲ ಇನ್ನಿಂಗ್ಸ್ ನಲ್ಲಿ ಈಗ 22 ರನ್ ಮೊತ್ತವನ್ನು ದಾಖಲಿಸಿರುವ ತಂಡ ಟೀಮ್ ರಾಯಚೂರು. ಇಲ್ಲಿ ಓಜಿ ಬಾಯ್ಸ್ ಗೆಲುವಿಗಾಗಿ 23 ಓಟಗಳು ಬರಬೇಕಾಗಿದೆ. ಆ ನಿಟ್ಟಲ್ಲಿ ಈಗ 23ರ ಒಂದು ಮೊತ್ತವನ್ನು ಚೇಸ್ ಮಾಡಬೇಕಾಗಿದೆ. ಆರಂಭಿಕ ಹಂತದಲ್ಲಿ ಬಹಳ ಸತ್ಯದ ಮರದ ಎಸ್ಆರ್ ಮಾಡಿರ್ತಕ್ಕಂಥ ಬೌಲರ್ ಮಂಜು ಶಾಹಿದ್ ಅರ್ಷಾದ್ ಅಂತಿಮದಲ್ಲಿ ನಾನಿ ಕೇವಲ 1 ಓಟಗಳಿಗೆ ಅವಕಾಶ ಮಾಡಿಕೊಟ್ರು. ಈ ರೀತಿಯಾಗಿ ಮೊದಲ ಸೆಕ್ಷನ್ ಮುಕ್ತವನ್ನು ಕಾಣ್ತಾ ಇದೆ. ಮೊದಲ ಓವರ್ಗಾಗಿ ಚಿನ್ನ ರಾಯಚೂರಿನ ಚಿನ್ನ ಮೊದಲ ಓವರ್ಗಾಗಿ ಪರಿಚಯವನ್ನು ಮಾಡ್ತಾ ಇದ್ದಾರೆ. ಆರಂಭಿಕ ಆಟಗಾರರು ಕಬಾಲಿ ಮತ್ತು ವಿಷ್ಣು ಓಜಿ ಬಾಯ್ಸ್ನ ಪರವಾಗಿ. ಎರಡನೇ ಬಾರಿ ಹೆಸರ ಚೆಂಡು ಬಿರುಸಿನ ಹೊಡೆತವನ್ನು ದಾಖಲಿಸಲು ಪ್ರಯತ್ನ ಮಾಡಿದ್ರು. ತರ್ಮಲಕ ಸುಲಭದ ಕ್ಯಾಚ್ ಅನ್ನ ಈ ನಡುವೆ ಕ್ಷೇತ್ರ ಪಡ್ಕೊಳ್ತಾ ಇದ್ದಾರೆ. ಮೊದಲ ವಿಕೆಟ್ಸ್ ಪತನ
ಶೂನ್ಯಕ್ಕೆ ಮೊದಲ ವಿಕೆಟ್ ಸಾಗಾಟವನ್ನು ಕಾಡ್ತಾ ಇರುವಂತ ತಂಡ. ಇಲ್ಲಿ ಆರಂಭಿಕ ಹಂತದ ಮೇಲುಗಡೆ ಪಡ್ಕೊಳ್ತಾ ಇರುವಂತ ರಾಯಚೂರಿನ ಚಿನ್ನ ಪ್ರಾಮುಖ್ಯತೆ ಹಂತದಲ್ಲಿ ಈಗ ಲೆಫ್ಟಿ ಆಟಗಾರ ನಂಬಿಕಸ್ಥ ಆಟಗಾರ ಟ್ರಾಪ್ ಕಾರ್ಡ್ ಪ್ಲೇಯರ್ ವಿಷ್ಣು ವಾಪಸ್ ಸಾತಿ ನೋಲಾಸ್ಗೆ ಬಂದು ಓ ಜಿ ಬಾಯ್ಸ್. ಆ ಓಜಿ ಬಾಯ್ಸ್ 12th ಮ್ಯಾನ್ ಅಶೋಕ್ ಅವರ ಕಾಮೆಂಟ್ರಿ ಬಾಕ್ಸ್ ಹತ್ರ ಬರ್ಬೇಕಾಗಿ ಕೇಳಿಕೊಳ್ತಾ ಇದ್ದಾವೆ. ಜೋಶ್ವಾ ಹೊಸ ಆಟಗಾರ ಎಂಟ್ರಿನ ಪಡ್ಕೊಳ್ತಾ ಇದ್ದಾರೆ. ಮತ್ತೆ ಚಿನ್ನ ಮೂರನೇ ಸ್ಥಕ್ಕಾಗಿ ಚಿನ್ನ ಟು ಜೋಶ್ವಾ. ಊಟಗಳಿಗೆ ಅವಕಾಶವನ್ನು ಮಾಡಿ ಕೊಡ್ತಾ ಇಲ್ಲ. ಸುಂದರ್ ದೇವಸ್ಥ ಮುಂದುವರಿಕೆ ಕಾಣ್ತಾ ಇದೆ. ರಿವರ್ಸ್ ಶಾಟ್ ದಾಖಲಿಸಿದ ಪ್ರಯತ್ನ ಮಾಡ್ತಾ ಇರುವಂತ ಆಟಗಾರ. ನಾಲ್ಕನೇ ಬಾರಿ ಹೆಸರ ಚೆಂಡು ಬಹಳ ಸುಮ್ಮನೆ ಹೊಡೆದ ಗ್ಯಾಪ್ ಶಾಟ್ ದಾಖಲಾತಿ ಕಾಣಬಲ್ಲ ಪ್ರಯತ್ನ ತನ್ಮೂಲಕ ಡೀಪ್ ಬಿಡ್ ವಿಕೆಟ್. ಸೀಮರ್ ಕ್ಯಾಚರ್ ಕ್ರಮಿಸ್ತಾರೆ. ಬ್ಯಾಂಕ್ ಬ್ಯಾಂಕ್ ಬೌಂಡ್ರಿ 4. ಪದ ಕೊಡದ ವೀಕ್ಷಣೆ ಮಾಡ್ತಾ ಇದ್ದಾರೆ. ಬೇರಸಿನ ಹೊಡೆತವನ್ನು ದಾಖಲಿಸುವ ಪ್ರಯತ್ನ ತನ್ಮೂಲಕ ಡೀಪ್ ಬಿಡ್ವಿಕೆ ಸೀಮರ್ ಕಾರ್ಮರ್. ಮತ್ತೆ ಬೇರಸಿನ ಹೊಡೆತವನ್ನು ದಾಖಲಿಸಬಲ್ಲ ಪ್ರಯತ್ನ ಮಾಡ್ತಾ ಇದ್ದಾರೆ. ಒಂದು ಗೆಲುವಿಗಾಗಿ ಕೇವಲ 9 ರನ್ಗಳ ಬರಬೇಕಾಗಿದೆ. ಎಸ್ಆರ್ಗೆ ಬಂದರೆ ಹುಷಾರಿ. ಡಾಟ್ ಬಾಲ್ ಸೇರಿದ ಮುಂದುವರಿಕೆ ಕಾಣುತ್ತಾರೆ ಕಬಾಲಿ. ಕಬಾಲಿ
Last 3 runs require. ಓಜಿ ಬಾಯ್ಸ್ ಈ ನಡುವೆ ಬಿರುಸಿನ ಹೊಡೆತವನ್ನು ದಾಖಲಿಸಲು ಪ್ರಯತ್ನ ತನ್ಮೂಲಕ ವಿಕೆಟ್ಸ್ ಪತನ. ಒಂದೋಟಗಳ ಅವಶ್ಯಕತೆ. ಬೇರಸಿನ ಹೊಡೆತ ತನ್ಮೂಲಕ ಚೆಂಡು ಸೀಮರ ಕರ್ಮರ ಕ್ರಮಿಸ್ತಾರೆ ಸಿಕ್ಸರ್ ಮುಖಾಂತರವಾಗಿ. ಓಜಿ ಬಾಯ್ಸ್ ತಂಡ ಇಲ್ಲಿ ಗೆಲುವನ್ನು ಪಡ್ಕೊಳ್ತಾ ಇದ್ದಾರೆ. ಅಭಿನಂದನೆ ಸಲ್ಲಿಸ್ತಾರೆ ಓಜಿ ಬಾಯ್ಸ್ ತಂಡಕ್ಕೆ. ಹಾಗೇನೆ ಟೀಮ್ ರಾಯಚೂರು ತಂಡದ ಎಲ್ಲ ಆಟಗಾರರಿಗೆ ಮತ್ತೊಮ್ಮೆ ನಾವು ಧನ್ಯವಾದ ಸಲ್ಲಿಸ್ತಾ ಟೀಮ್ ರಾಯಚೂರಿನ ಆಟಗಾರರು ಮುಖ್ಯ ವೇದಿಕೆ ಮೇಲ್ಭಾಗಕ್ಕೆ ಬಂದು
ಎರಡು ಊಟದ ಹೆಚ್ಚು ಫ್ರೀಡ್ ಚೆಂಡಿಗಾಗಿ ದೇವಸ್ವರ್ಗ ಭಾಗದಲ್ಲಿ ಫ್ರೀಡ್ ಚೆಂಡಿಗೆ ಬೀಸಬಲ್ಲ ಪ್ರಯತ್ನಗಳು ಸಾಗ್ತಾ ಇದೆ. ಊಟಗಳು ಬರುತ್ತಾ ಇಲ್ಲ. ಸುಂದರ ಚೆಂಡು ದೇವ ಆರಂಭಿಕ ಓವರ್ನಲ್ಲಿ ದಾಖಲಿಸ್ತಾ ಇದ್ದಾರೆ. ಕೇವಲ 3 ಊಟವನ್ನು ಮಾತ್ರ ದಾಖಲಿಸ್ತಾ ಇದೆ. ಮೂರಸ್ತ ಬೀಳುತ್ತಾ ಇದೆ. 4ನೇ ಬಾರಿ ನಟನಾರ ಹೊಡೆತ ದಾಖಲಿಸಲ ಪ್ರಯತ್ನ. ಲಾಂಗನಲ್ಲಿ ಕ್ಷೇತ್ರಕ್ಷರ ದಾಖಲಾತಿಯನ್ನು ಕಾಣ್ತಾ ಇದೆ. 1 ಊಟದ ಹೆಚ್ಚುವರಿಯೂ ಕೂಡ ತಡ ಮತ್ತು 4 ಊಟವನ್ನು ತಲುಪ್ತಾ ಇದೆ. ಕೊನೆ 2ನೇ ಸತ ಓವರ್ ಮುಕ್ತಾಯಕ್ಕಾಗಿ ಬೀಳುತ್ತಾ ಇದೆ. ತಡ ಮತ್ತು 4 ಊಟವನ್ನು ತಲುಪ್ತಾ ಇದೆ. ಮತ್ತೆ 5ನೇ ಬಾರಿ ಪೂರ್ಣಾಂತರವಾಗಿ ಬೀಳುತ್ತಾ ಇದೆ. ಕವರ್ ಸುಮಾರು ಕ್ಷೇತ್ರಕ್ಷಣ ದಾಖಲಾತಿಯನ್ನು ಕಾಣ್ತಾ ಇದೆ. ನಡುವೆ ಒಂಟಿ ಊಟಗಳ ಸೇರ್ಪಡೆ. ಒಂಟಿ ಊಟಗಳಿಗೆ ಮಾತ್ರ ಅವಕಾಶ ಮಾಡಿಕೊಟ್ಟು ತಳ ಮತ್ತೆ ಕೂಡ ಈ ರೀತಿಯನ್ನು ಕಾಣ್ತಾ ಇದೆ. 5 ಊಟವನ್ನು ತಲುಪ್ತಾ ಇದ್ದಾರೆ. ಕೊನೆಯ ಒಂದು ಸಭಾ ಬೀಳುತ್ತಾ ಇದೆ. ಗ್ಲೋಬಲ್ ವಾರಿಯರ್ಸ್ ಮತ್ತು ಫ್ರೆಂಡ್ಸ್ ಚೆನ್ನೈ ತಂಡ ಪ್ರಸ್ತುತ ಪಂದ್ಯಾಟವನ್ನು ಆಡುತ್ತಾ ಇದ್ದಾರೆ. ಈ ಒಂದು ವ್ಯವಸ್ಥಿತ ಹಗಲು ರಾತ್ರಿಯ ಪಂದ್ಯಾಕೂಟದಲ್ಲಿ ಹೊರ ಜಿಲ್ಲೆಯ ಮತ್ತು ಹೊರ ರಾಜ್ಯದ ತಂಡಗಳು ಈ ಒಂದು ಪಂದ್ಯಾಕೂಟದಲ್ಲಿ ಭಾಗವಹಿಸ್ತಾ ಇದೆ. ಕೂಡ ಈಗಾಗಲೇ 2 ತಮಿಳುನಾಡಿನ ತಂಡಗಳು ಸೆಮಿಫೈನಲ್ ಕಂಡಿದ್ದಾವೆ. ಮಿಡ್ ವಿಕೆಟ್ ಅಲ್ಲಿ ಕ್ಷೇತ್ರಕ್ಷಣ ದಾಖಲಾತಿಯನ್ನು ಕಾಣ್ತಾ ಇದೆ. ನಡುವೆ ಊಟಗಳು ಬರುತ್ತಾ ಇಲ್ಲ. ಆರಂಭಿಕ ಓವರ್ ಮುಕ್ತಾಯವನ್ನು ಕಾಣ್ತಾ ಇದೆ. ಕೂಡ ಮುಕ್ತಾಯದ ಮೊದಲ ಬಳಿಕ 5 ಊಟವನ್ನು ತಲುಪ್ತಾ ಇದೆ. ತಡ ಮತ್ತು 5 ಸ್ಕೋರ್ 5. ಶ್ರೀ ಹರಿಯ ಸರ್ಗವಾದ ಅವರಿಗಾಗಿ ಫ್ರೆಂಡ್ಸ್ ಚೆನ್ನೈ ಅವರನ್ನ ಪರಿಚಯಿಸ್ತಾ ಇದೆ. 2 ರನ್ ಮೊದಲ ಚೆಂಡು ಕ್ಷಣಕಾಲ ಗಾದಿಯಲ್ಲಿ ತೇಲ್ತಾ ಇತ್ತು. ಮಿಡಾಫ್ ಅಲ್ಲಿ ಇವಾಗ ಕ್ಯಾಚ್ ಪಡ್ಕೊಳ್ತಾ ಇದ್ದಾರೆ. ನಡುವೆ ಇವಾಗ ಹೋತಾರೆ ಆಘಾತವನ್ನು ಕಾಣ್ತಾ ಇದೆ. 2 ರನ್ ಮೊದಲ ಚೆಂಡಿಗೆ ತಟ್ಟಿ ಮುಟ್ಟಿ ಓಟವನ್ನು ದಾಖಲಿಸುವ ಒಂದು ಪ್ರಯತ್ನವನ್ನ ಗ್ಲೋಬಲ್ ವಾರಿಯರ್ಸ್ ಆರಂಭಿಕ ಆಟಗಾರ ಮಾಡಿದ್ರು. ಈತ ಯಶಸ್ಸನ್ನು ಕಾಣ್ತಾ ಇಲ್ಲ. ಸುಲಭ ಸಾಧದ ಕ್ಯಾಚ್ ಅನ್ನು ನೀಡ್ತಾ ಇದ್ದಾರೆ. ಇಲ್ಲಿ ಮೊದಲ ವಿಕೆಟ್ ಸಾಗಾಟವನ್ನು ಕಾಣ್ತಾ ಇದೆ. ಹೊಸ ಆಟಗಾರನ ಸೇರ್ಪಡೆ ಇವಾಗ ಅಂಕಣಕ್ಕೆ. ಕಾಶಿ ಅಂಕಣಕ್ಕೆ ಬರ್ತಾ ಇದ್ದಾರೆ. ಆದಷ್ಟು ಊಟವನ್ನು ದಾಖಲಿಸ್ತಾರೆ ನೋಡಬೇಕಾಗಿದೆ. ಆರಂಭಿಕ ಸೆಷನ್ ಅಲ್ಲಿ ಈಗಾಗಲೇ 5ಕ್ಕೆ ಮೊದಲ ವಿಕೆಟ್ಸ್ ಅನ್ನು ಕಳ್ಕೊಳ್ತಾ ಇದೆ. ಓಟಗಳಿಗೆ ಅವಕಾಶಗಳು ಬರುತ್ತಾ ಇಲ್ಲ. ನಡುವೆ ಪೂರ್ಣಾಂತರವಾಗಿರ್ತಕ್ಕಂಥ ಚೆಂಡಿನ
ಲಾಭವನ್ನು ಪಡ್ಕೊಳ್ತಾ ಇಲ್ಲ. ಈ ರೀತಿಯ ಡಾಟ್ ಬಾಲ್ಗಳ ಅವಕಾಶ ಮಾಡಿಕೊಟ್ರು. ಇದಾದ ಬಳಿಕ ಮುಂದಿನ ಪಂದ್ಯ ಸಾಗುತ್ತೆ. ಪಂದ್ಯದ ಟಾಸ್ಕ್ ಆಗಿ ನಾವು ಮೊದಲ ಕರೆ ರವಾನಿಸಿದ್ದೇವೆ. ವಾಲ್ದೊಡ್ಡಿ ಚಾಲೆಂಜರ್ಸ್ ವರ್ಸಸ್ ನಿಖಿಲ್ 11 ಮುಂಬಯಿಯ ತಂಡ ಮುಂದಿನ ಪಂದ್ಯಾಟವನ್ನು ಆಡುತ್ತೆ. ಎರಡೂ ತಂಡದ ನಾಯಕರು ಟಾಸ್ಗೆ ಬರಬೇಕೆನ್ನೋದಾಗಿ ನಾವು ಆರಂಭಿಕ ಕರೆ ರವಾನಿಸಿದ್ದೇವೆ. ಹೊಸ ಆಟಗಾರನ ಸೇರ್ಪಡಾಂಕಣದ ಭಾಗದಲ್ಲಿ ಕಂಡುಕೊಳ್ತಾ ಇದ್ದೇವೆ. ಇಮ್ರಾನ್ ಅಂಕಣಕ್ಕೆ ಬರುತ್ತಾ ಇದ್ದಾರೆ. ಶ್ರೀಹರಿ ಹೆಸರಾದ ಕೊನೆಯ ಚೆಂಡು ತಟ್ಟಿ ಮುಟ್ಟಿ ಓಟವನ್ನು ದಾಖಲಿಸಿದ್ರು. ಒಂದು ಓಟಗಳ ಸೇರ್ಪಡೆ ಸ್ಟ್ರೈಕ್ ಕೂಡ ರೊಟೇಟ್ ಆಗ್ತಾ ಇದೆ. 2 ಓವರ್ಗಳ ಮುಕ್ತಾಯವನ್ನು ಕಾಣ್ತಾ ಇದೆ. ತಂಡದ ಮತ್ತೆ ಕೂಡ 6 ಓಟವನ್ನು ತಲುಪ್ತಾ ಇದೆ. ಎಂಡ್ ಆಫ್ ದಿ 2 overs 6 runs for 3 wickets. 6ಕ್ಕೆ 3 ಹೊದರನ ಆಘಾತವನ್ನು ಕಾಣ್ತಾ ಇರ್ತಕ್ಕಂಥ ತಂಡ 2 ಓವರ್ ಮುಕ್ತಾಯವನ್ನು ಕಂಡಿತು. ಅಂತಿಮ 18 ಎಸೆಗಳು ಬಾಕಿ ಉಳಿತಾ ಇತ್ತು. ಹೊಸ ಬೌಲರ್ ಸ್ಯಾಂಡಿ ಚೆಂಡನ್ನು ಪಡ್ಕೊಳ್ತಾ ಇದ್ದಾರೆ. ಆರಂಭಿಕ ಹೆಸದ ಬಿರುಸಿನ ಹೊಡೆದ ಧನ್ಮಲಕವಾಗಿ ಲಾಂಗ ಸೀಮಾರಕ್ಕಿಯ ಹೊರ ಭಾಗವನ್ನು ಕಾಣ್ತಾ ಇದೆ. ಬಿರುಸಿನ ಸಿಕ್ಸರ್ ದಾಖಲಾತಿಯನ್ನು ಕಂಡಿತ್ತು. ಆ ರೂಟಗಳಿಗೆ ಅವಕಾಶವನ್ನು ಇವಾಗ ಮೊದಲ ಚೆಂಡರ ಅವಕಾಶ ಮಾಡಿ ಕೊಡ್ತಾ ಇದ್ದಾರೆ. ಆ ಸಿಕ್ಸರ್ ಕೂಡ ದಾಖಲಾತಿಯನ್ನು ಕಾಣ್ತಾ ಇದೆ. ತಂಡದ ಮತ್ತೆ ಇವಾಗ 12 ಓಟವನ್ನು ತಲುಪ್ತಾ ಇದೆ. ರಿವರ್ಸ್ ಶಾಟ್ ದಾಖಲಿಸಲು ಪ್ರಯತ್ನಗಳು ಕೈಗೂಡುತ್ತಾ ಇದೆ. ಊಟಗಳು ಬರ್ತಾ ಇಲ್ಲ. ಕಳೆದ ಒಂದು ಚೆಂಡಿಗೆ ಲಾಂಗನ ಮೇಲ್ಭಾಗದಲ್ಲಿ ಸಿಕ್ಸರ್ ಅನ್ನು ದಾಖಲಿಸಿರ್ತಕ್ಕಂಥ ಆಟಗಾರ ರಿವರ್ಸ್ ಶಾಟ್ ರೂಪದಲ್ಲಿ ಬಿರುಸಿನ ಹೊಡೆತ ದಾಖಲಿಸುವ ಪ್ರಯತ್ನವನ್ನು ಕಂಡ್ರು. ಯಶಸ್ಸನ್ನು ಕಾಣ್ತಾ ಇಲ್ಲ. ಇವಾಗ ಡಾಟ್ ಬಾಲ್ ಸೇರ್ಪಡೆ ಸ್ಯಾಂಡಿ ಮುಖಾಂತರವಾಗಿ ಕಂಡುಕೊಳ್ತಾ ಇದ್ದಾವೆ. ಗೋಳಾಂತರವಾಗಿ ಬೀಳ್ತಾ ಇದೆ. ಮಿಡ್ ವಿಕೆಟ್ ಊಟಗಳು ಸಾಗ್ತಾ ಇದೆ. ನಡುವೆ ಒಂದು ಊಟಗಳ ಸೇರ್ಪಡೆ. ಎರಡನೆಯ ಊಟಗಳಿಗೆ ಅವಕಾಶಗಳು ಬರ್ತಾ ಇಲ್ಲ. ಒಂಟಿ ಊಟಗಳ ಪೂರೈಕೆಯೂ ಕೂಡ ತಳಮಂತ ಒಂದು ಊಟಗಳ ಮುಖಾಂತರ ಇವಾಗ 13 ಊಟವನ್ನು ತಲುಪ್ತಾ ಇದೆ.
ಅಂತಿಮ 4 ನಿಮಿಷಗಳು ಬಾಕಿ ಉಳಿತಾ ಇದೆ. ಆರಂಭಿಕೊಂದು ಸೆಷನ್ ಮುಕ್ತಾಯವನ್ನು ಮಾಡಿಕೊಡ್ಬೇಕಾಗಿದೆ. ಬೇಸಬಲ ಪ್ರಯತ್ನಗಳು ಮತ್ತೆ ಸಾಗ್ತಾ ಇದೆ. ಮತ್ತೆ ಒಂಟಿ ಊಟಗಳಿಗೆ ಅವಕಾಶ ಮಾಡಿಕೊಟ್ರು. ಒಂದು ಊಟಗಳ ಸೇರ್ಪಡೆ ತಂಡ ಮತ್ತೆ ಕೂಡ ಮತ್ತೆ ಹಿರಿಕೆನ ಕಾಣ್ತಾ ಇದೆ. 14 ಊಟವನ್ನು ತಲುಪ್ತಾ ಇರ್ತಕ್ಕಂಥ ತಂಡ ಕೊನೆ ಒಂದಷ್ಟೇ ಓವರ್ ಮುಕ್ತಾಯಕ್ಕಾಗಿ ಇಲ್ಲಿ ಬಾಕಿ ಉಳಿತಾ ಇದೆ. ಸಾಟಿ ಕೊನೆಯ ಬಾರಿ ಸ್ಯಾಂಡಿ ಹೆಸರಾದ ಅಂತಿಮ ಚೆಂಡು ಮಿಡುವಿಕೆಯಲ್ಲಿ ಮತ್ತೆ ಊಟಗಳು ಬರ್ತಾ ಇದೆ. ಒಂದು ಊಟ ಸೇರ್ಪಡೆ ಓವರ್ ಮುಕ್ತಾಯವನ್ನು ಕಾಣ್ತಾ ಇದೆ. ಮುಕ್ತಾಯ ಕಂಡ 3 ಓವರ್ಗಳಲ್ಲಿ ತಡ ಮತ್ತೆ ಇವಾಗ 15 ಊಟವನ್ನು ತಲುಪ್ತಾ ಇದೆ. 15 ಫಾರ್ ಲಾಸ್ ಆಫ್ 3 ವಿಕೆಟ್ಸ್. 15ಕ್ಕೆ 3 ವಿಕೆಟ್ಸ್ ಅನ್ನು ಕಳ್ಕೊಳ್ತಾ ಇದೆ. ಕೊನೆಯ 12 ಎಸೆತಗಳು ಆರಂಭಿಕ ಇನ್ನಿಂಗ್ಸ್ ಮುಕ್ತಾಯಕ್ಕಾಗಿ ಬಾಕಿ ಉಳಿತಾ ಇದೆ. ಶ್ರೀಹರಿ ಯಾರ್ಗಬ್ಬ 2 ನಿಮಿಷಗಳು ಮಾತ್ರ ಬಾಕಿ ಉಳಿತಾ ಇದೆ. ಮೊದಲ ಸೆಷನ್ ಮುಕ್ತಾಯವನ್ನು ಮಾಡಿಕೊಡ್ಬೇಕು. ರೇವಾ ಶಾಟ್ ಹೊಡೆತ ದಾಖಲಿಸುವ ಪ್ರಯತ್ನಗಳ ನಡುವೆ ಕ್ಷಣಕಾಲ ಗಾಳಿಯಲ್ಲಿ ತೇಲ್ತಾ ಇತ್ತು. ಅಂತಿಮ ಇವಾಗ ಯಶಸ್ಸನ್ನು ಇಲ್ಲಿ ಕ್ಷೇತ್ರಕ್ಷಕರು ಪಡ್ಕೊಳ್ತಾ ಇಲ್ಲ. ಬಹಳಷ್ಟು ಮತ್ತೆ ಕ್ಯಾಚ್ ಪಡ್ಕೊಂಡ್ರು. ಹೊತ್ತರೆ ಕೂಡ ಆಘಾತವನ್ನು ಕಂಡುಕೊಳ್ತಾ ಇದೆ. ಹರಿ ಕ್ಯಾಚ್ ಅನ್ನು ಪಡ್ಕೊಳ್ತಾ ಇದ್ದಾರೆ. ಹೊತಾರೆ ಆಘಾತವನ್ನು ಕಾಣುತ್ತಾ ಇದೆ. ಬಹಳಷ್ಟು ಬಂದೊಂದು ಕ್ಯಾಚ್ ಫ್ರೆಂಡ್ಸ್ ಚೆನ್ನೈ ಕ್ಷೇತ್ರಕ್ಷಕರು ಪಡ್ಕೊಳ್ತಾ ಇದ್ದಾರೆ. ಹೊಸ ಆಟಗಾರನ ಸೇರ್ಪಡೆ ಆಸಿಫ್ ಅಂಕಣಕ್ಕೆ ಬರ್ತಾ ಇದ್ದಾರೆ. ಆಸಿಫ್ ಹೊಸ ಆಟಗಾರನ ಸೇರ್ಪಡೆ ಕೊಲರ 4 ಪ್ರಗತಿಯಲ್ಲಿ. ವೆಂಕಟೇಶ್ ಬಾಬು ರೆಡ್ಡಿ ಅವರ ಜೊತೆಗಾಗಿ ವರ್ತೂರು ಸ್ಪೋರ್ಟ್ಸ್ ಕ್ಲಬ್ ಆಯೋಜನೆ ಮಾಡುತ್ತಾ ಇರತಕ್ಕಂಥ ವ್ಯವಸ್ಥಿತ ಹಗಲು ರಾತ್ರಿಯ ರಾಷ್ಟ್ರೀಯ ಮಟ್ಟದ ಕ್ರಿಕೆಟ್ ಪಂದ್ಯಾಕೂಟದಲ್ಲಿ ಹೊರ ರಾಜ್ಯದ ತಂಡಗಳು ಆಗಮಿಸಿದ್ದಾವೆ. ಮುಂದಿನ ಹಂತದ ನಿಖಿಲ್ 11 ಮುಂಬೈ ಪಂದ್ಯಾಟವನ್ನು ಆಡುತ್ತೆ. ಹಾಗೆ ಹೊರ ರಾಜ್ಯದ ತಮಿಳುನಾಡಿನ ತಂಡ ಈಗಾಗಲೇ 2 ತಂಡಗಳು ಸೆಮಿ ಎಂಟ್ರಿಯನ್ನು ಕಂಡಿದ್ದಾವೆ ಕೂಡ. ಈ ವ್ಯವಸ್ಥಿತ ಹಗಲು ರಾತ್ರಿಯ ಪಂದ್ಯಾಕೂಟವನ್ನು ನಡೆಸ್ತಾ ಇರತಕ್ಕಂಥ ನಮ್ಮ ಶ್ರೋತ ವೆಂಕಟೇಶ್ ಬಾಬು ರೆಡ್ಡಿ ಅವರು ಈ ಒಂದು ವ್ಯವಸ್ಥಿತ ಹಗಲು ರಾತ್ರಿಯ ಪಂದ್ಯಾಕೂಟ ನಡೆಸ್ತಾ ಇದ್ದಾರೆ ಕೂಡ. ರಾಷ್ಟ್ರೀಯ ಮಟ್ಟದ ಪಂದ್ಯಾಕೂಟ ಮೊಟ್ಟ ಮೊದಲ ಬಾರಿ ಕರ್ನಾಟಕ ರಾಜ್ಯದಲ್ಲೇ ಜೂನಿಯರ್ಸ್ ಅಂಡರ್ 22 KVR ಕಪ್ 2025 ವರ್ತೂರು ಹೈಸ್ಕೂಲ್ ಕ್ರೀಡಾಂಗಣದ ಒಳಭಾಗದಲ್ಲಿ ಸಾಗ್ತಾ ಇದೆ ಕೂಡ. 2 ಬಾರಿ ರಾಜ್ಯ ಮಟ್ಟದ ಹಗಲು ರಾತ್ರಿ ಒಂದು ಪಂದ್ಯಾಕೂಟವನ್ನು ಗುಂಜೂರು ಕ್ರೀಡಾಂಗಣ ನಡೆಸಿರ್ತಕ್ಕಂಥವರು ಈ ಬಾರಿಯ ಜೂನಿಯರ್ಸ್ ಆಟಗಾರರಿಗೆ ಅವಕಾಶವನ್ನು ಮಾಡಿಕೊಡ್ತಾ ಇದ್ದಾರೆ. 1 ನಿಮಿಷಗಳು ಮಾತ್ರ ಬಾಕಿ ಉಳಿತಾ ಇದೆ. ಆರಂಭಿಕ ಸೆಷನ್ ಮುಕ್ತಾಯ ಮಾಡಿಕೊಡ್ಬೇಕು. ಯಾವರ್ಸಿಕೊಂಡು ಬೀಸಬಲ್ಲ ಪ್ರಯತ್ನಗಳು ಸಾಗ್ತಾ ಇದೆ. ನಡುವೆ ಓಟಗಳು ಮತ್ತೆ ಬರ್ತಾ ಇದೆ. ಒಂದು ಓಟದ ಹೆಚ್ಚುವರಿಯನ್ನು ಕಾಣ್ತಾ ಇದೆ. ತಡ ಮತ್ತು 16 ಕ್ಷಣಕಾಲ ಗಾಳಿಯಲ್ಲಿ ತೇಲ್ತಾ ಇತ್ತು. ನಡುವೆ ಇವಾಗ ನೋಮ್ಯಾನ್ಸ್ ಲ್ಯಾಂಡ್ಗೆ ಬೀಳ್ತಾ ಇದೆ. ಒಂದೋಟ ಮಿಡ್ ಆಫ್ ಅಲ್ಲಿ ಕಂಡ್ರೆ 2ನೇ ಓಟವನ್ನು ದಾಖಲಿಸ್ತಾ ಇದ್ದಾರೆ. ಇವಾಗ 2 ಓಟಗಳ ಪೂರೈಕೆಯೂ ಕೂಡ. ಈಗಾಗಲೇ ಟೈಮರ್ ಕ್ಲೋಸ್ ಆಗ್ತಾ ಇದೆ. 2 ಫೀಲ್ಡರ್ 30 ಸರ್ಕಲ್ನ ಒಳಭಾಗಕ್ಕೆ ಬರಬೇಕಾಗುತ್ತೆ.
ಎರಡು ಸತಿ ಓವರ್ ಮುಕ್ತಾಯಕ್ಕಾಗಿ ಬಾಕಿ ಉಳಿತಾ ಇದೆ. ಎರಡು ಕ್ಷೇತ್ರ ರಕ್ಷಕರು 30 ಸರ್ಕಲ್ನ ಒಳಭಾಗಕ್ಕೆ ಬರಬೇಕು. ಫ್ರೆಂಡ್ಸ್, ಚೆನ್ನೈ 2 ಪ್ಲೇಯರ್ಸ್. ಪಂದ್ಯ ಮತ್ತೆ ಮುಂದುವರೆ ಕಾದಿನ ಕಾಣ್ತಾ ಇದೆ. ಬೇಯಿಸುವಂತ ಪ್ರಯತ್ನಗಳು ಸಾಗ್ತಾ ಇದೆ. ನಡುವೆ ಊಟಗಳು ಬರುತ್ತಾ ಇಲ್ಲ. ಡಾಟ್ ಬಾಲ್ಗಳ ಸೇರ್ಪಡೆ ಕಂಡುಕೊಳ್ತಾ ಇದ್ದೇವೆ. ಕೊನೆ ಒಂದೆಸ ಬಾಕಿ ಉಳಿತಾ ಇದೆ. ಕೊನೆಯ ಬಾರಿ ಮಧ್ಯಮ ಎಸೆತ ಮತ್ತೆ ಕ್ಷೇತ್ರ ದಾಖಲಾತಿಯನ್ನು ಕಾಣ್ತಾ ಇದೆ. ರನ್ಔಟ್ ಅವಕಾಶಗಳಿತ್ತು. ನಡುವೆ ಅಂತಿಮ ಹಂತದ ಯಶಸ್ಸನ್ನ ಓಟಗಳಲ್ಲಿ ಕಂಡುಕೊಂಡ್ರು. ಒಂದು ಓಟದ ಪೂರೈಕೆಯೂ ಕೂಡ ಈತ 4 ಓವರ್ಗಳ ಮುಕ್ತಾಯವನ್ನು ಕಾಣ್ತಾ ಇದೆ. ತಡ ಮೊತ್ತ 17 ಓಟವನ್ನು ತಲುಪ್ತಾ ಇದೆ. ಸ್ಕೋರ್ 17, 17 ಓಟವನ್ನು ತಲುಪ್ತಾ ಇದೆ. ಕ್ಷಮಿಸಿ, ತಂಡದ ಮೊತ್ತ 19, ಸ್ಕೋರ್ 19. ಮೇರಸೇನ ಹೊಡೆತ ದಾಖಲಿಸಲ ಪ್ರಯತ್ನ. ನಟನರ ಹೊಡೆತ ಧರ್ಮಲಕ ಕ್ಷೇತ್ರ ರಕ್ಷಣೆ ದಾಖಲಾತಿಯನ್ನು ಕಾಣ್ತಾ ಇದೆ. ಬೌಂಡ್ರಿಯನ್ನು ಅಟಾಯಿಸಿದ್ರು. ನಡುವೆ ಬಹಳಷ್ಟು ತಮ್ಮದೊಂದು ಕ್ಷೇತ್ರ ರಕ್ಷಣೆ ರಾಗನಲ್ಲಿ ಸಾಗ್ತಾ ಇದೆ. ಓಟಗಳ ಸೇರ್ಪಡೆ ತಡ ಮತ್ತೆ ಕೂಡ ಮತ್ತೆ ಏರಿಕೆಯನ್ನು ಕಾಣ್ತಾ ಇದೆ. 20 ಓಟವನ್ನು ತಲುಪ್ತಾ ಇದ್ದಾರೆ. ಡಾಟ್ ಬಾಲ್ ಸೇರ್ಪಡೆ ಕಂಡುಕೊಳ್ತಾ ಇದ್ದೇವೆ. 4 ಚೆಂಡುಗಳು ಬಾಕಿ ಉಳಿತಾ ಇದೆ. ಆರಂಭಿಕ ಹಂತದ ಮುಕ್ತಾಯಕ್ಕಾಗಿ ನಡುವೆ ಮತ್ತೆ ಡಾಟ್ ಬಾಲ್ಗಳ ಸೇರ್ಪಡೆ. 3 ಎಸೆತ ಮುಕ್ತಾಯವನ್ನು ಕಾಣ್ತಾ ಇದೆ. 20ರಲ್ಲಿ ಸ್ಥಗಿತವನ್ನು ಕಾಣ್ತಾ ಇದೆ. ಅಂತಿಮ 3 ಚೆಂಡುಗಳು ಬಾಕಿ ಉಳಿತಾ ಇದೆ. ಡಾಟ್ ಬಾಲ್ ಸೇರ್ಪಡೆ. ಅಂತಿಮ 2 ಚೆಂಡುಗಳು ಬಾಕಿ ಉಳಿತಾ ಇದೆ. ಮೊದಲ ಹಂತದ ಮುಕ್ತಾಯಕ್ಕಾಗಿ ಅದೆಷ್ಟು ಓಟವನ್ನು ನೀಡಿರ್ತಕ್ಕಂಥ 2 ಚೆಂಡುಗಳಲ್ಲಿ ದಾಖಲಿಸಾರ ನೋಡಬೇಕಾಗಿದೆ. ಬಬ್ಲು ಹೆಸರತಕ್ಕಂಥ 5ನೇ ಚೆಂಡು. ಈತ ನಡುವೆ ಮತ್ತೆ ಓಟಗಳು ಬರ್ತಾ ಇಲ್ಲ. ಗ್ಲೋಬಲ್ ವಾರಿಯರ್ಸ್ ವರ್ಸಸ್ ಫ್ರೆಂಡ್ಸ್ ಚೆನ್ನೈ ತಂಡ ಪ್ರಸ್ತುತ ಪಂದ್ಯಾಟವನ್ನು ಆಡ್ತಾ ಇರುವ 2 ತಂಡಗಳು. ಈ ಒಂದು ವ್ಯವಸ್ಥಿತ ಹಗಲು ರಾತ್ರಿ ಒಂದು ಕ್ರಿಕೆಟ್ ಪಂದ್ಯಾಕೂಟದಲ್ಲಿ ಹೊರ ರಾಜ್ಯದ ಹೊರ ಜಿಲ್ಲೆಯ ತಂಡಗಳು ಈ ಒಂದು ಪಂದ್ಯಾಕೂಟದಲ್ಲಿ ಭಾಗವಹಿಸಿದ್ದಾವೆ. ಒಟ್ಟಾರಾಗಿ ಈಗ 80 ತಂಡಗಳು ಭಾಗವಹಿಸಿದ ದಾಖಲೆಯ ಜೂನಿಯರ್ಸ್ ಅಂಡರ್ 22 KVR ಕಪ್ ಪಂದ್ಯಾಕೂಟ ಕೂಡ ಈಗಾಗಲೇ 3 ತಂಡಗಳು ಸೆಮಿ ಎಂಟ್ರಿನ ಕಂಡಿದ್ದಾವೆ. ಬ್ಲೂ ಬಾಯ್ಸ್ ಕೊಡಗು ಮತ್ತು ACC ಚೆನ್ನೈ ತಂಡ ಹಾಗೆ ಯಂಗ್ಸ್ಟರ್ಸ್ ಚೆನ್ನೈ ತಂಡ 3 ತಂಡಗಳು ಸೆಮಿ ಎಂಟ್ರಿನ ಕಂಡಿರ್ತಕ್ಕಂಥ ಪ್ರತಿಷ್ಠಿತ ಸಂಸ್ಥೆಗಳು. ಅದೇ ಆ ಒಂದು ತಂಡ ಇವತ್ತಿನ ದಿನ 4ನೇ ತಂಡವಾಗಿ ಸೆಮಿ ಎಂಟ್ರಿನ ಪಡ್ಕೊಳ್ತಾರೆ ನೋಡಬೇಕಾಗಿದೆ. ಆರಂಭಿಕ ಸೆಷನ್ ಮುಕ್ತಾಯದ ಬಳಿಕ 20 ಓಟವನ್ನು ದಾಖಲಿಸ್ತಾ ಇದೆ. ಟಾರ್ಗೆಟ್ ಸಂಖ್ಯೆ 21. ಟಾರ್ಗೆಟ್ ಈಸ್ 21. 2ನೇ ಸೆಷನ್ ಕೂಡ ಆರಂಭವನ್ನು ಕಾಣಲಿಕ್ಕಿದೆ.
ಮುರಳಿ ಆರಂಭಿಕ ಸರದಿ ಆಟಗಾರರು. ಮೊದಲ ಅವ್ರಿಗಾಗಿ ಗ್ಲೋಬಲ್ ವಾರಿಯರ್ಸ್ ಅದೇ ವ್ಯವಸ್ಥೆಗಾರನ್ನ ಪರಿಚಯಿಸ್ತಾರೆ ನೋಡಬೇಕಾಗಿದೆ. ಇಮ್ರಾನ್ ಅವರನ್ನ ಪರಿಚಯಿಸೋದ ಲೆಕ್ಕಾಚಾರವನ್ನು ಮಾಡ್ತಾ ಇದ್ದಾರೆ. 30 ಚೆಂಡುಗಳಲ್ಲಿ 21 ಹುಟ್ಟುಗಳು ಬರಬೇಕಾಗಿದೆ ಜಯಕ್ಕಾಗಿ. ಎರಡನೇ ಸೆಷನ್ ಮೊದಲ ಚೆಂಡಿಗಾಗಿ ಎರಡನೇ ಸೆಷನ್ ಇಲ್ಲಿ ಆರಂಭವನ್ನು ಕಾಣುತ್ತಾ ಇದೆ. ಅಂತಿಮ ದಿನದ 4ನೆಯ ಪಂದ್ಯಾಂಕ ನೋಡುವ ಭಾಗದಲ್ಲಿ ಸಾಗ್ತಾ ಇದೆ ಕೂಡ. ಗ್ಲೋಬಲ್ ವಾರಿಯರ್ಸ್ ಮತ್ತು ಹೊರ ರಾಜ್ಯದ ಚೆನ್ನೈ ಪಂದ್ಯಾಟವನ್ನು ಆಡುತ್ತಾ ಇದೆ. ಕೆಳಕಾಲ ಗಾಲಿಯಲ್ಲಿ ತೇಲ್ತಾ ಇತ್ತು. ನಡುವೆ ಗೂಟದ ಹಿಂಭಾಗದಲ್ಲಿ ಯಶಸ್ಸನ್ನ ಕಂಡ್ರು. ಹೊತ್ತರೆ ಆಘಾತವನ್ನು ಕಾಣುತ್ತಾ ಇದೆ. ಆರಂಭಿಕ ಚೆಂಡಿಗೆ ಇವಾಗ ಮೊದಲ ಒಂದು ವಿಕೆಟ್ಸ್ ಅನ್ನು ಕಳ್ಕೊಳ್ತಾ ಇದೆ. ಅದ್ಯಾವ ಆಟಗಾರ ಅಂಕಣ ಎಂಟನ್ನು ಕಾಣುತ್ತಾರೆ ನೋಡಬೇಕಾಗಿದೆ. ಇಮ್ರಾನ್ ದಾಖಲಿಸಿರೋದನ್ನ ಮೊದಲ ಚೆಂಡಲ್ಲಿ ಮುರಳಿ ರೂಪದಲ್ಲಿ ಮೊದಲೊಂದು ಯಶಸ್ಸನ್ನು ಕಂಡ್ರು. ಹೊಸ ಆಟಗಾರನ ಸೇರ್ಪಡೆ ಆಕಾಶ್ ಅಂಗಣಕ್ಕೆ ಬರ್ತಾ ಇದ್ದಾರೆ. ಇಮ್ರಾನ್ ಮತ್ತೆ ಎರಡನೆಯ ಬಾರಿ ಬೀಸಬಲ ಪ್ರಯತ್ನಗಳು ಸಾಗ್ತಾ ಇದೆ. ಆಕಾಶ್ ಖಾತೆ ಆರಂಭವನ್ನು ಕಾಣ್ತಾ ಇದೆ. ಒಂದು ಹುಟ್ಟದ ಹೆಚ್ಚುವರಿ ಕೆಳ ಮೊತ್ತ ಕೂಡ ಆರಂಭವನ್ನು ಕಾಣ್ತಾ ಇದೆ. ಮುಕ್ತಾದ 2 ಚೆಂಡುಗಳ ಬಳಿಕ ಫ್ರೆಂಡ್ಸ್ ಚೆನ್ನೈ ತಂಡ ಇವಾಗ ಒಂದು ಹುಟ್ಟವನ್ನು ದಾಖಲಿಸ್ತಾ ಇದೆ. 21 ಕನಿಷ್ಠ ಮೊತ್ತವನ್ನು ಚೇಸ್ ಮಾಡ್ತಾ ಇರ್ತಕ್ಕಂಥ ರಾಜ್ಯದ ಫ್ರೆಂಡ್ಸ್ ಚೆನ್ನೈ ಇಲ್ಲಿ ಜಯವನ್ನು ಕಾಣ್ತಾರೆ ನೋಡಬೇಕಾಗಿದೆ. ಮೂರನೇ ಚೆಂಡು ಬೀಸಬಲ ಪ್ರಯತ್ನವನ್ನು ಶ್ರೀಹರಿ ಮಾಡಿದ್ರು. ಕ್ಷಣ ಕಾಲ ಗಾಲಿಯಲ್ಲಿ ತೇಲ್ತಾ ಇತ್ತು. ಸ್ಕ್ವೇರ್ ಭಾಗದಲ್ಲಿ ಬಹಳಷ್ಟು ಒಂದು ರನ್ನಿಂಗ್ ಕ್ಯಾಚ್ ಅನ್ನು ಪಡ್ಕೊಂಡಿದ್ದ. ಎರಡನೆಯ ಹೋದರೆ ಕೂಡ ಆಘಾತವನ್ನು ಕಾಣ್ತಾ ಇದೆ. 1ಕ್ಕೆ 2 ಪ್ರಮುಖ ವಿಕೆಟ್ಸ್ ಅನ್ನು ಕಳ್ಕೊಳ್ತಾ ಇದ್ದಾರೆ. ಕನಿಷ್ಠ ಮೊತ್ತವನ್ನು ಚೇಸ್ ಮಾಡ್ತಾ ಇರ್ತಕ್ಕಂಥ ತಂಡ ಆರಂಭಿಕ ಹಿನ್ನಡೆಯನ್ನು ಕಾಣ್ತಾ ಇದೆ. ಸುಲಭವಾಗಿ ವಿಕೆಟ್ಸ್ ಅನ್ನು ಕಳ್ಕೊಳ್ತಾ ಇದ್ದಾರೆ ಕೂಡ. ಅದೇ ಯಾವ ರೀತಿ ಪಂದ್ಯ ಸಮಾಪ್ತಿಯನ್ನು ಕಾಣುತ್ತೆ ನೋಡಬೇಕಾಗಿದೆ. ಹೊಸ ಆಟಗಾರನ ಸೇರ್ಪಡೆ ದಿವಾ ಅಂಕಣಕ್ಕೆ ಬರ್ತಾ ಇದ್ದಾರೆ. ಬಹಳಷ್ಟು ಮತ್ತೆ 2 ವಿಕೆಟ್ಸ್ ಆರಂಭಿಕ ಓವರ್ ಇಮ್ರಾನ್ ಪಡ್ಕೊಳ್ತಾ ಇದ್ದಾರೆ. 3 ಚೆಂಡುಗಳಲ್ಲಿ ದಿವಾ ಹೊಸ ಆಟಗಾರನ ಸೇರ್ಪಡೆ. 3 ಎಸೆತಗಳು ಬಾಕಿ ಉಳಿತಾ ಇದೆ ಮೊದಲನೆಯ ಓವರ್ ಮುಕ್ತಾಯಕ್ಕಾಗಿ. ದಿವಾ ಸ್ಟ್ರೈಕ್ ಅನ್ನು ಪಡ್ಕೊಳ್ತಾ ಇದ್ದಾರೆ. ಲೆಫ್ಟಿ ಆಟಗಾರ ಕೂಡ ಇಮ್ರಾನ್ 4ನೆಯ ಬಾರಿ. ಪಂದ್ಯಾಟವನ್ನು ಮುಂದುವರಿಸಬೇಕು. ಟೈಮರ್ ಆನ್ ಆಗಿದೆ ಮೊದಲೇ ತಿಳಿಸ್ತಾ ಇದ್ದೇವೆ ನಾವು. ತಾವು ಹೆಚ್ಚುವರಿ ಸಮಯವನ್ನು ತೆಗೆದುಕೊಂಡ್ರೆ ಬಳಿಕ 2 ಕ್ಷೇತ್ರರಕ್ಷಕರು 38 ಸರ್ಕಲ್ ಒಳಭಾಗಕ್ಕೆ ಬರಬೇಕಾಗುತ್ತೆ. ಬೀಸಬಲ ಪ್ರಯತ್ನಗಳು ಸಾಗ್ತಾ ಇದೆ. ದಿವಾ ಊಟವನ್ನು ದಾಖಲಿಸಲ್ಲ. ಡಾಟ್ ಬಾಲ ಸೇರ್ಪಡೆ. 4 ಎಸೆತಗಳು ಮುಕ್ತಾಯವನ್ನು ಕಾಣ್ತಾ ಇದೆ. ದಿವಾ ಊಟವನ್ನು ಮತ್ತೆ ದಾಖಲಿಸಲ್ಲ. ಸುಂದರತೆ ಚೆಂಡು ಇಮ್ರಾನ್ ದಾಖಲಿಸಿದ್ರು. ಕೊನೆಯ 1 ಎಸ ಆರಂಭಿಕ ಓವರ್ ಮುಕ್ತಾಯಕ್ಕಾಗಿ ಬಾಕಿ ಉಳಿತಾ ಇದೆ. ಇಮ್ರಾನ್ ಕೊನೆ ಬಾರಿ ದಿವಾ ಸ್ಟ್ರೈಕ್ ಅಲ್ಲಿ. ಅಂತಿಮ ಚೆಂಡು ನಡುವೆ ಊಟಗಳಿಗೆ ಅವಕಾಶ ಮಾಡಿಕೊಟ್ರು. 1 ಊಟದ ಹೆಚ್ಚುವರಿ. ಆರಂಭಿಕ ಓವರ್ ಮುಕ್ತಾಯವನ್ನು ಕಾಣ್ತಾ ಇದೆ. 2 ಊಟವನ್ನು ತಲುಪಿದ್ದಾರೆ. 2ಕ್ಕೆ ಪ್ರಮುಖ 2 ವಿಕೆಟ್ಸ್ ಅನ್ನು ಕಳ್ಕೊಳ್ತಾ ಇದೆ.
runs for loss of 2 wickets. ಇನ್ನು 19 ಓಟಗಳು ಬರಬೇಕಾಗಿದೆ. ಹೊಸ ಬೌಲರ್ ಫರ್ಮಾನ್ ಇವಾಗ ಚೆಂಡನ್ನು ಪಡ್ಕೊಳ್ತಾ ಇದ್ದಾರೆ. ಫರ್ಮಾನ್ 2ರ ಮೊದಲ ಚೆಂಡಿಗಾಗಿ ಬೆರಸನ ಹೊರತ ದಾಖಲಿಸಲು ಪ್ರಯತ್ನ ದಿವಾ ಮಾಡಿದ್ರು. ಕ್ಷಣ ಕಾಲ ಗಾಳಿಯಲ್ಲಿ ತೇಲ್ತಾ ಇತ್ತು. ಬಹಳಷ್ಟು ತಂದು ಕ್ಯಾಚ್ ಮಾಡಿಕೊಳ್ಳುವಂತ ಪ್ರಯತ್ನಗಳ ನಡುವೆ ಇವತ್ತು ಗೋಲ್ಡನ್ ವಾರಿಯರ್ಸ್ ಎಲ್ಲಿ ಯಶಸ್ಸನ್ನು ಕಂಡುಕೊಳ್ತಾ ಇದ್ದಾರೆ. ಹೋದರೆ ಹೊಸ ಆಟಗಾರನ ಸೇರ್ಪಡೆ ಮಗೇಶ್ ಅಂಕಣಕ್ಕೆ ಬರ್ತಾ ಇದ್ದಾರೆ. ಬಹಳ ಶತಭರತಿಯ ಚೆಂಡು ನಡುವೆ ತನ್ಮಾಲಕ ಗ್ರೇನ್ ಬಾಲ್ ರೂಪದಲ್ಲಿ ಇವಾಗ ಫ್ರೆಂಡ್ಸ್ ಚೆನ್ನಯ್ಯ ಮತ್ತೊಂದು ಹೋದರೆ ಆಘಾತ. ಬೌಲರ್ ಫರ್ಮನ್ಸ್ ಇವಾಗ ಬಹಳಷ್ಟು ಚೆಂಡನ್ನು ದಾಖಲಿಸ್ತಾ ಇದ್ದಾರೆ. ಫರ್ಮಾನ್ ದಾಖಲಿಸಿದ 2 ಚೆಂಡುಗಳಲ್ಲಿ 2 ಯಶಸ್ಸನ್ನು ಕಂಡ್ರು. ಇತ್ತ 2 ಸತತವಾಗಿ ವಿಕೆಟ್ ಸಾಗಾಟವನ್ನು ಕಾಣುತ್ತಾ ಇದೆ. ಆಟಗಾರನ ಸೇರ್ಪಡೆ ಅಂಕಣಕ್ಕೆ ಇವಾಗ ಬಬ್ಲು ಬರ್ತಾ ಇದ್ದಾರೆ. 21ರ ಟಾರ್ಗೆಟ್ ಸಂಖ್ಯೆ ಚೇಂಜ್ ಮಾಡ್ತಾ ಇರ್ತಕ್ಕಂಥ ತಂಡ 2 ಓಟವನ್ನು ಮಾತ್ರ ದಾಖಲಿಸ್ತಾ ಇದೆ. 19 ಓಟಗಳು ಬರಬೇಕಾಗಿದೆ ಇನ್ನೂ ಕೂಡ ಜಯಕ್ಕಾಗಿ. ಕನಿಷ್ಠ ಮೊತ್ತದ ಪಂದ್ಯ ಬಹಳಷ್ಟು ಒತ್ತಡವನ್ನು ಕೊಡುತ್ತಾ ಇದೆ. ಹ್ಯಾಟ್ರಿಕ್ ವಿಕೆಟ್ಸ್ ಅನ್ನು ಪಡ್ಕೊಳ್ಳುವಂತ ಅವಕಾಶಗಳಿದಾವೆ. ಅದ್ಯಾವ ರೀತಿ ಯಶಸ್ಸನ್ನ ಫರ್ಮಾನ್ ಪಡ್ಕೊಳ್ತಾರೆ ನೋಡಬೇಕಾಗಿದೆ. 3ನೇ ಬಾರಿ ಬಹಳಷ್ಟು ತಮ್ಮ ರೀತಿಯ ಹೊಡೆತ ಲೆಗ್ಲಾಸ್ ಮಾಡುವ ಪ್ರಯತ್ನಗಳು ಸಾಗಿತ್ತು. ಮಿಡಾನಲ್ಲಿ ಒಂದೋಟದ ಸೇರ್ಪಡೆ ಸ್ಥಗಿತವನ್ನು ಕಂಡಿರ್ತಕ್ಕಂಥ ರಣಧಾರಣ ಏರಿಕೆಯನ್ನು ಕಾಣ್ತಾ ಇದೆ. ತಡ ಮೊತ್ತ 3 ಓಟವನ್ನು ತಲುಪ್ತಾ ಇದ್ದಾರೆ. ಮಿಡ್ ವಿಕೆಟ್ ಅಲ್ಲಿ ಮತ್ತೆ ಊಟಗಳಿಗೆ ಅವಕಾಶವನ್ನು ಮಾಡಿಕೊಟ್ರು. ನೇರ ಗುರಿ ದಾಖಲಾತಿಯನ್ನು ಕಾಣ್ತಾ ಇಲ್ಲ. 1 ಊಟಗಳ ಸೇರ್ಪಡೆ ಕೊನೆಯ 2 ಸತಿ ಓವರ್ ಮುಕ್ತಾಯಕ್ಕಾಗಿ ಇಲ್ಲಿ ಬಾಕಿ ಉಳಿತಾ ಇದೆ. ತಡ ಮತ್ತೆ 4 ಓಟವನ್ನು ತಲುಪ್ತಾ ಇದೆ. ನಟನಾರ ಹೊರತನ ದಾಖಲಿಸಲು ಪ್ರಯತ್ನ ಕ್ಷಣ ಕಾಲ ಗಾಳಿಯಲ್ಲಿ ತೇಲ್ತಾ ಇವಾಗ ಲಾಂಗ್ ಆಫ್ ಅಲ್ಲಿ ಸುಲಭ ಸಾಧದ ಕ್ಯಾಚ್ ಅನ್ನು ಇವಾಗ ಗ್ಲೋಬಲ್ ವಾರಿಯರ್ಸ್ ಕ್ಷೇತ್ರ ರಕ್ಷಕರು ಪಡ್ಕೊಳ್ತಾ ಇದ್ದಾರೆ. ತಡದ ಮೊತ್ತ 4ರಲ್ಲಿ ಸ್ಥಗಿತವನ್ನು ಕಾಣ್ತಾ ಇದೆ. ಸ್ಯಾಂಡಿ ಅಂಕಣಕ್ಕೆ ಬರ್ತಾ ಇದ್ದಾರೆ. ಕೊನೆಯ ಬಾರಿ ಫರ್ಮಾನ್ ಕೊನೆಯ ಚೆಂಡು ಮಿಡ್ ವಿಕೆಟ್ ಓಟವನ್ನು ಸ್ಯಾಂಡಿ ದಾಖಲಿಸಿದ 1 ಓಟಗಳ ಸೇರ್ಪಡೆ. 1 ಓಟಗಳ ಮುಖಾಂತರವಾಗಿ ಸ್ಯಾಂಡಿ ಖಾತೆ ಕೂಡ ಆರಂಭವನ್ನು ಕಾಣ್ತಾ ಇದೆ. ಮುಕ್ತಾಯ ಕಾಣ್ತಾ ಇರ್ತಕ್ಕಂಥ 2 ಓವರ್ಗಳ ಬಳಿಕ ತಡ ಮೊತ್ತ 5 ಓಟವನ್ನು ತಲುಪ್ತಾ ಇದೆ. ಸ್ಕೋರ್ 5.
5ಕ್ಕೆ ಹರ್ದಾಂಶ 5 ವಿಕೆಟ್ಸ್ ಅನ್ನ ಕಳ್ಕೊಂಡು ಪಂದ್ಯಾಟವನ್ನು ಆಡಿಸ್ತಾ ಇದೆ. ಇಮ್ರಾನ್ ಮತ್ತೆ ಚೆಂಡನ್ನು ಪಡ್ಕೊಂಡ್ರು ಮೂರನೇವರೆಗಾಗಿ. 18 ಎಸೆತಗಳು ಬಾಕಿ ಉಳಿತಾ ಇದೆ. 16 ಔಟ್ಗಳು ಬರಬೇಕಾಗಿದೆ. ಮೂರರ ಮೊದಲ ಚೆಂಡು ಸುಧಾರತೆಯ ಹೊಡೆತವನ್ನು ದಾಖಲಿಸಿದ್ರು. 1 ಔಟ್ಗಳ ಹೆಚ್ಚುವರಿ. ಒಂಟಿ ಓಟವನ್ನು ದಾಖಲಿಸಿದ್ರು ಕೂಡ ಫ್ರೆಂಡ್ಸ್ ಚೆನ್ನಯ್ಯ ಒಂದು ತಂಡ ಸುಲಭವಾಗಿ ಜಯಿಸಬಲ್ಲಂತ ಪಂದ್ಯ. ಆದರೂ ಕೂಡ ಕ್ರಿಕೆಟ್ ಅದೃಷ್ಟದ ಆಟ ಎನ್ನುವಂತ ಹಣೆಪಟ್ಟಿಯನ್ನು ಕಟ್ಟಿರ್ತಕ್ಕಂಥ ನಿದರ್ಶನಗಳಿದ್ದಾವೆ. ಅದ್ಯಾವ ರೀತಿ ಒಂದು ಪಂದ್ಯ ಸಮಾಪ್ತಿಯನ್ನು ಕಾಣುತ್ತೆ ನೋಡಬೇಕಾಗಿದೆ ಕೂಡ. ಆರಂಭಿಕ ಓವರಲ್ಲಿ ಬಹಳಷ್ಟು ಮಂದಿ ಎಸ್ಆರ್ಗಳನ್ನು ತೋರ್ಪಡಿಸಿದ ಇಮ್ರಾನ್ ಒಂದೆಡೆ ಚೆಂಡನ್ನು ಪಡ್ಕೊಂಡಿದ್ದಾರೆ. ಮೊದಲ ಚೆಂಡಲ್ಲಿ 1 ಔಟವನ್ನು ಬಿಟ್ಕೊಟ್ರು. ಈತ ಮತ್ತೆ ಬಾರಿ ಬೆರಸನ ಹೊಡೆತ ದಾಖಲಿಸಲು ಪ್ರಯತ್ನ ಮಾಡುವ ಬಹಳಷ್ಟು ರೀತಿಯ ಹೊಡೆತನ ದಾಖಲಿಸಿದ್ರು. ನಡುವೆ ಸುಂದರತೆಯ ಹೊಡೆತ ದಾಖಲಿಸುವಂತ ಹಂತದಲ್ಲಿ ಇವಾಗ ಕ್ಷೇತ್ರಕ್ಷರ ಬೌಂಡ್ರಿ ಅಡಾಯಿಸಿದ್ರು. ನಡುವೆ ಸುಂದರತೆ ಕ್ಷೇತ್ರಕ್ಷರ ದಾಖಲಾತಿಯನ್ನು ಕಾಣ್ತಾ ಇದೆ ಕೂಡ. ಶಾಟ್ ಹೊಡೆತ ದಾಖಲಿಸಲು ಪ್ರಯತ್ನ ಸ್ಯಾಂಡಿ ಮಾಡ್ತಾ ಇದ್ದಾರೆ. ನಡುವೆ ಓಟುಗಳು ಬರ್ತಾ ಇಲ್ಲ. ಅಂತಿಮ ಹಂತದ ಹೆಚ್ಚುವರಿ ಓಟವನ್ನು ದಾಖಲಿಸುವ ಪ್ರಯತ್ನವನ್ನು ಕಂಡ್ರು. ನಡುವೆ ಡಾಟ್ ಬಾಲ್ ಸೇರ್ಪಡೆಯೂ ಕೂಡ. ಸ್ಟೆಪ್ ಔಟ್ ಮಾಡಿಕೊಂಡು ಬೀಸಬಲ್ಲ ಪ್ರಯತ್ನಗಳು ಸಾಗ್ತಾ ಇದೆ. ನಡುವೆ ಊಟಗಳು ಬರ್ತಾ ಇಲ್ಲ. ಹದಿಮೂರು ಊಟಗಳು ಬರಬೇಕಾಗಿದೆ ಜಯಕ್ಕಾಗಿ. ಬೀಸಬಲ್ಲ ಪ್ರಯತ್ನಗಳು ಸ್ಯಾಂಡಿ ಮಾಡ್ತಾರೆ. ಡಿಫೆಂಡ್ ವಿಭಾಗ ಕ್ಷೇತ್ರಕ್ಷಣ ದಾಖಲಾತಿ ಖಂಡಿತ 1 ಔಟ್ಗಳ ಸೇರ್ಪಡೆ. 2ನೇ ಓಟವನ್ನ ದಾಖಲಿಸುವಂತ ಪ್ರಯತ್ನವನ್ನು ಫ್ರೆಂಡ್ಸ್ ಚೆನ್ನಾಗಿ ಆಟಗಾರ ಮಾಡಿದ್ರು. ಇವಾಗ 2 ಔಟ್ಗಳ ಪೂರೈಕೆಯೂ ಕೂಡ ತಳಮತ 10 ಔಟವನ್ನು ತಲುಪ್ತಾ ಇದೆ. ಲಾಸ್ಟ್ ಬಾಲ್ ಇದೆ, ಕೊನೆಯ ಬಾರಿ. ಅಂತಿಮ ಚೆಂಡು ನಡುವೆ ಲಾಂಗನಲ್ಲಿ ಊಟಗಳಿಗೆ ಅವಕಾಶ ಮಾಡಿಕೊಟ್ರು. ತನ್ಮಾಲಕ ಸುಂದರತೆಯ ಹೊಡೆತ. ತನ್ಮಾಲಕ ಬೌಂಡ್ರಿ ಮುಖಾಂತರ ಇವಾಗ 4 ಔಟ್ಗಳ ಸೇರ್ಪಡೆ. ತಳಮತ್ ಇವಾಗ 14 ಔಟವನ್ನು ತಲುಪ್ತಾ ಇದೆ. ತಳಮತ 14, ಸ್ಕೋರ್ 14. ಆರು ನಿಮಿಷಗಳು ಮಾತ್ರ ಬಾಕಿ ಉಳಿತಾ ಇದೆ. ಪಂದ್ಯ ಸಮಾಪ್ತಿಯನ್ನು ಕಾಣಬೇಕು. 7 ಔಟ್ಗಳು ಬರಬೇಕಾಗಿದೆ ಇನ್ನಿರ್ತಕ್ಕಂಥ 12 ಚೆಂಡುಗಳಲ್ಲಿ. ಬಹಳಷ್ಟು ತಮ್ಮ ರೀತಿಯ ಹೊಡೆತ ತಟ್ಟಿ ಮುಟ್ಟಿ ಓಟವನ್ನು ಪಾಯಿಂಟ್ ಬಾಗಿಲು ದಾಖಲಿಸಿದ್ರು. ತನ್ಮಾಲಕ 1 ಔಟ್ಗಳ ಸೇರ್ಪಡೆ. 2ನೇ ಓಟಗಳಿಗೆ ಅವಕಾಶವನ್ನು ಕ್ಷೇತ್ರರಕ್ಷಕರು ಮಾಡಿಕೊಟ್ರು. ಇವಾಗ 2 ಔಟ್ಗಳ ಪೂರೈಕೆಯೂ ಕೂಡ. 5 ಔಟ್ಗಳು ಬರಬೇಕಾಗಿದೆ 11 ಚೆಂಡುಗಳಲ್ಲಿ. ಈ ಪಂದ್ಯವನ್ನ ಯಾರೇ ಜಯಿಸಲಿ ಮುಂದಿನ ಪಂದ್ಯಾಟವನ್ನು ಆಡ್ತಾ ಇರ್ತಕ್ಕಂಥ 2 ತಂಡದ ಆಟಗಾರರು ಸಿದ್ಧತೆಯಲ್ಲಿರಬೇಕು. ವಾಲ್ದೊಡ್ಡಿ ಚಾಲೆಂಜರ್ಸ್ ವರ್ಸಸ್ ನಿಖಿಲ್ 11 ಮುಂಬೈ ಮುಂದಿನ ಪಂದ್ಯಾಟವನ್ನು ಆಡ್ತಾ ಇರ್ತಕ್ಕಂಥ 2 ಪ್ರತಿಷ್ಠಿತ ಸಂಸ್ಥೆಗಳು. ಎರಡು ಔಟ್ಗಳ ಹೆಚ್ಚುವರಿಯನ್ನು ಕಾಣ್ತಾ ಇದೆ. 3 ಔಟ್ಗಳು ಬರಬೇಕಾಗಿದೆ ಜಯಕ್ಕಾಗಿ. ಡೆಡ್ ಬಾಲ್ ಸೂಚನೆ ರವಾನೆ ಕಾಣ್ತಾ ಇದೆ. 3 ಔಟ್ಗಳ ಅವಶ್ಯಕತೆ. ವಾಲ್ದೊಡ್ಡಿ ಚಾಲೆಂಜರ್ಸ್ ಬೀದರ್ ಮತ್ತು ನಿಖಿಲ್ 11 ಮುಂಬೈ ಮುಂದಿನ ಪಂದ್ಯಾಟವನ್ನು ಆಡುತ್ತಾ ಇರ್ತಕ್ಕಂಥ ತಂಡಗಳು.
ಓಟಗಳಿಗೆ ಅವಕಾಶ ಮಾಡಿಕೊಟ್ರು. 19 ಓಟವನ್ನು ತಲುಪ್ತಾ ಇದೆ. 2 ಓಟಗಳು ಬರಬೇಕಾಗಿದೆ. ಫ್ರೆಂಡ್ಸ್, ಚೆನ್ನೈ ತಂಡ ಈ ಪಂದ್ಯವನ್ನು ಜಯಿಸಿ ಮುಂದಿನ ಹಂತವನ್ನ ಕಾಣುವಂತ ಲೆಕ್ಕಾಚಾರವನ್ನು ಮಾಡುತ್ತಾರೆ. ನಡುವೆ ಸಿಲ್ಲಿ ಮಿಡ್ ಆಫ್ ಅಲ್ಲಿ 1 ಓಟಗಳ ಸೇರ್ಪಡೆ. ಪಂದ್ಯ ಸಮಬಲಗೊಳ್ಳುತ್ತಾ ಇದೆ. 1 ಓಟಗಳು ಬರಬೇಕಾಗಿದೆ. ಬಹಳ ಶುದ್ಧವರಿದೆಯ ಆಟ. ಅದರ ಮೂಲಕ ನಡುವೆ ಪಂದ್ಯವನ್ನ ಫ್ರೆಂಡ್ಸ್ ಚೆನ್ನೈ ತಂಡ ಜಯಿಸ್ತಾ ಇದೆ. ತಂಡಕ್ಕೆ ಮೊದಲಾಗಿ ನಾವು ಅಭಿನಂದನೆಗಳನ್ನು ಸಮರ್ಪಿಸ್ತಾ ಇದ್ದೇವೆ. ಹಾಗೆ ಒಂದು ಪಂದ್ಯಾಕೂಟದಲ್ಲಿ ಭಾಗವಹಿಸಿರ್ತಕ್ಕಂಥ ಗ್ಲೋಬಲ್ ವಾರಿಯರ್ಸ್ ತಂಡಕ್ಕೆ ನಾವು ಧನ್ಯವಾದಗಳನ್ನು ಸಮರ್ಪಿಸುತ್ತೇವೆ. ತಂಡದ ಕ್ಯಾಪ್ಟನ್ ನಮ್ಮ ವೇದಿಕೆಯ ಮುಂಭಾಗದಲ್ಲಿ ಬಂದು ಈ ಒಂದು ಪಂದ್ಯಾಕೂಟದಲ್ಲಿ ಭಾಗವಹಿಸಿದ್ದಕ್ಕಾಗಿ ನಮ್ಮ ಸಂಘಟಕರು ತಮಗೆ ನೆನಪಿನ ಕಾಣಿಕೆಯನ್ನು ನೀಡಿ ಗೌರವಿಸಿದ್ದಾರೆ. ಈಗಾಗಲೇ ಮುಕ್ತಾಯ ಪಂದ್ಯದ ಪಂದ್ಯ ಶ್ರೇಷ್ಠ ಪ್ರಶಸ್ತಿಯನ್ನು ಪಡ್ಕೊಳ್ತಾ ಇರ್ತಕ್ಕಂಥ ಆಟಗಾರ ಫ್ರೆಂಡ್ಸ್ ಚೆನ್ನೈ ಪರವಾಗಿ ಬಹಳಷ್ಟು ಉತ್ತಮ ರೀತಿ ಆಟವನ್ನು ಆಡಿರ್ತಕ್ಕಂಥ ಹರಿ ಅವರು ಬರಬೇಕು. ಮ್ಯಾನ್ ಆಫ್ ದಿ ಮ್ಯಾಚ್ ಅವಾರ್ಡ್ ಗೋಸ್ ಟು ಹರಿ ಫ್ರಮ್ ಫ್ರೆಂಡ್ಸ್ ಚೆನ್ನೈ. ಪಂದ್ಯ ಮುಕ್ತಾಯವನ್ನು ಕಂಡುಕೊಳ್ತಾ ಇದೆ. ಮುಂದಿನ ಪಂದ್ಯ ಆರಂಭವನ್ನು ಕಾಣುತ್ತಾ ಇದೆ. ಪಂದ್ಯ ಬದಲಾವಣೆ ಕಂಡಾಗ ನಾವು ವೀಕ್ಷಕರಲ್ಲಿ ಕೂಡ ಬದಲಾವಣೆ ಕಂಡುಕೊಳ್ತಾ ಇದ್ದೇವೆ. ಮುಂದಿನ ಹಂತಕ್ಕಾಗಿ ಅಸ್ಗರ್ ಶಾಂತಿಪುರ ಇವರನ್ನು ಬರಮಾಡಿಕೊಳ್ಳುತ್ತಾ ಇದ್ದೇವೆ.